ಭಾರಿ ಮಳೆ ನೀರಿಗೆ ಕೊಚ್ಚಿ ಹೋದ ಬ್ಯಾರಿಕೇಡ್. ಚಿಂಚೋಳಿ ತಾಲೂಕಿನಲ್ಲಿ ಸುರಿದಂತಹ ಭಾರಿ ಮಳೆ. ಚಿಂಚೋಳಿಯಲ್ಲಿ ಭಾರಿ ಮಳೆಯಾಗಿದೆ. ಆ ಮಳೆಗೆ ಬ್ಯಾರಿಕೇಡ್ಗಳೇ ಕೊಚ್ಚಿಕೊಂಡು ಹೋಗಿದೆಯಂತೆ. ಚಿಂಚೋಳಿ ತಾಲೂಕಿನಲ್ಲಿ ಸುರಿತಾ ಇರುವಂತಹ ಮತ್ತು ಸುರಿದಿರುವಂತಹ ಭಾರಿ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಚೆಟ್ಟಿನಾಡ್ ಸಿಮೆಂಟ್ ಕಂಪನಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಸಿಮೆಂಟ್ ಕಂಪನಿಯಲ್ಲಿ ನದಿಯಂತೆ ಹರಿದ ಮಳೆ ನೀರು, ಅದು ಸಿಮೆಂಟ್ ಕಂಪನಿ ಮಳೆ ನೀರು ನದಿ ತರಹ ಹರಿತಾ ಇದೆ. ಮಳೆ ನೀರಿಗೆ ಕೊಚ್ಚಿ ಹೋದ ಬೃಹತ್ ಬ್ಯಾರಿಕೇಡ್, ಅಲ್ಲೊಂದು ಬೃಹತ್ ಪ್ರಮಾಣದ ಬ್ಯಾರಿಕೇಡ್ ಅಳವಡಿಸಲಾಗಿತ್ತು, ಅದು ಕೊಚ್ಕೊಂಡು ಹೋಗಿದೆ. ಮಳೆ ನೀರಿಗೆ ಕಂಪನಿಯ ಸಿಬ್ಬಂದಿ ಕೂಡ ಪರದಾಡ್ತಿದ್ದಾರೆ. ಭಾರೀ ಮಳೆ ನೀರಿಗೆ ಕೊಚ್ಚಿ ಹೋದ ಬ್ಯಾರಿಕೇಡ್. ಈ ಹಿಂದೆಯೇ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಚಿಂಚೋಳಿ ತಾಲೂಕಿನಲ್ಲಿ ಸುರಿದಂತಹ ನಿರಂತರ ಮಳೆಗೆ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಚೆಟ್ಟಿನಾಡು ಸಿಮೆಂಟ್ ಕಂಪನಿ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿದೆಯಂತೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯ ನೀವು ಈಗ ಗಮನಿಸ್ತಾ ಇದ್ದೀರಿ. ಇದು ಸಿಮೆಂಟ್ ಫ್ಯಾಕ್ಟರಿ. ಆ ಭಾಗದಲ್ಲಿ ಸುರಿತಾ ಇರತಕ್ಕಂತಹ ಭಾರಿ ಮಳೆ. ಅದು ಚಿಂಚೋಳಿಯ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಸಿಮೆಂಟ್ ಇರಬೇಕು, ಬದಲಾಗಿ ಈಗ ನೀರು ಪ್ರವಾಹದಂತೆ ಉಕ್ಕಂಡು ಹರಿತಿದೆ. ಅಲ್ಲಿನ ಒಬ್ಬ ಎಂಪ್ಲಾಯೀಸ್ಗಳು ಕೂಡ ಒಂದಷ್ಟು ಕಷ್ಟಗಳನ್ನು ಅನುಭವಿಸಿದ್ರು. ಆ ಸುತ್ತಮುತ್ತಲಿನ ಪ್ರದೇಶವನ್ನು ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಮಳೆ ನೀರಿಗೆ ಕೊಚ್ಚಿ ಹೋದ ಬೃಹತ್ ಬ್ಯಾರಿಕೇಡ್, ಅಲ್ಲೊಂದು ಬೃಹತ್ ಬ್ಯಾರಿಕೇಡನ್ನು ಅಳವಡಿಸಿದ್ರಂತೆ, ಬೇರೆ ಕಾರಣಗಳಿಗೆ ಅಳವಡಿಸಲಾಗಿತ್ತು. ಆ ಬ್ಯಾರಿಕೇಡ್ ಕೂಡ ಮಳೆಯ ತೀವ್ರತೆಗೆ ಕೊಚ್ಕೊಂಡು ಹೋಗಿದೆ. ಲೆಕ್ಕ ಹಾಕಿ, ಒಂದು ಕಬ್ಬಿಣದ ಬ್ಯಾರಿಕೇಡ್ ಅದು. ಸೊ ಆ ರೂಪದಲ್ಲಿ ಆ ಭಾಗದಲ್ಲಿ ಮಳೆ ಸುರಿತಾ ಇದೆ, ಎಡೆಬಿಡದೆ, ಎಲ್ಲಿಯೂ ಕೂಡ ಬ್ರೇಕ್ ಇಲ್ಲ. ಸೊ ನಾನ್ ಸ್ಟಾಪ್ ಮಳೆಯಿಂದಾಗಿ ಚಿಂಚೋಳಿ ಗ್ರಾಮಸ್ಥರು ಭಯಬಿದ್ದಿದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಚೆಟ್ಟಿನಾಡು ಸಿಮೆಂಟ್ ಫ್ಯಾಕ್ಟ್ರಿ, ಸಿಮೆಂಟ್ ಕಂಪ್ನಿ ಅದು, ಆ ಕಂಪನಿಗೂ ಕೂಡ ಮಳೆ ನೀರು ನದಿಯಂತೆ ಹರಿತಾ ಇದ್ದು ಒಳಭಾಗದ ಸಿಬ್ಬಂದಿಗಳು ಕೂಡ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಚಿಂಚೋಳಿಯಲ್ಲಿ ಮಳೆ ನಿಂತಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.